ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ಸಖತ್ತು ಸ್ಪೆಷಲ್ ಆಗಿರೋ ಸ್ಟ್ರೀಟ್ ಸ್ಟೈಲ್ ರೆಸಿಪಿ ರೆಡಿ ಆಗ್ತಿದೆ. ಹೌದು, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಇಬ್ರಿಗೂ ತುಂಬಾ ಇಷ್ಟ ಆಗೋ ವೆಜ್ ಡ್ರೈ ಮಂಚೂರಿಯನ್ ಮಾಡ್ತಾ ಇದ್ದೀನಿ. ಹೋಟೆಲಲ್ಲಿ ಸಿಗೋ ಅಷ್ಟೇ ಅದ್ಭುತ ರುಚಿಲಿ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ದಲೆ ಹೆಲ್ತಿಯಾಗಿ ಮತ್ತೆ ಅಷ್ಟೇ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ವೆಜಿಟೇಬಲ್ಸ್ ತಗೋಬಹುದು. 1 ಬೌಲು ಕ್ಯಾಬೇಜು ತುರ್ಕೊಂಡಿರೋ ತಗೊಂಡಿದ್ದೀನಿ. ನೀವು ಯಾವುದೇ ವೆಜಿಟೇಬಲ್ಸ್ ಯೂಸ್ ಮಾಡ್ಕೋಬಹುದು. ಮತ್ತೆ ಅದಕ್ಕಿಂತ ಚಿಕ್ಕ ಬೌಲಲ್ಲಿ ಕ್ಯಾರೆಟ್ ತಗೋತಾ ಇದ್ದೀನಿ. ನೀವು ಬೀನ್ಸು ಹಾಕೋಬಹುದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು. 1 ಕ್ಯಾಪ್ಸಿಕಮ್ ತಗೋತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. 1 ರಿಂದ 2 ಆನಿಯನ್ಸ್ ತಗೋತಾ ಇದ್ದೀನಿ. ಸೊ ನಾನು ಸ್ವಲ್ಪನೇ ಕಾರ್ನ್ಫ್ಲೋರ್ ಮತ್ತೆ ಮೈದಾ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಬಿಕಾಸ್ ಒಂದೇ ಸರಿ ನೀವು ಹಾಕೊಂಡ್ರೆ ತುಂಬಾ ಬಾಲ್ಸ್ ತುಂಬಾ ಗಟ್ಟಿಯಾಗಿ ಬಂದ್ಬಿಡತ್ತೆ. ನೋಡಿ, ಇಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ತಗೋತಾ ಇದ್ದೀನಿ. ಒಂದು ಸ್ಪೂನ್ ಮೈದಾ ತಗೋತಾ ಇದ್ದೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ಕೊಳ್ಳೋಣ. 1/4 ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೋಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಫಸ್ಟ್ ಇದನ್ನ ಕಲ್ಸ್ಕೊಳ್ಳೋಣ. ನೀರ್ ಹಾಕೊಂಡ್ಲೇಬೇಡಿ ಸ್ವಲ್ಪನು, ಬಿಕಾಸ್ ಇದ್ರಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ. ನೋಡಿ, ನಾನು ಕಲ್ಸಿಟ್ಟಿದ್ದೀನಿ. ಸಾಕಾಗಿಲ್ಲ ಹಿಟ್ಟು, ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತೆ 2 ಸ್ಪೂನ್ ಹಾಕೊಳ್ಳಿ ಮೈದಾ, 2 ಸ್ಪೂನು ಮತ್ತೆ ಕಾರ್ನ್ಫ್ಲೋರು. ತುಂಬಾ ಜಾಸ್ತಿ ಕಾರ್ನ್ಫ್ಲೋರು ಮೈದಾ ಹಾಕೋಬೇಡಿ, ತುಂಬಾ ಗಟ್ಟಿಯಾಗಿ ಬಂದ್ಬಿಡುತ್ತೆ ಬಾಲ್ಸು. ಸೊ ಈ ತರ ಆದ್ರೆ ಸಾಕು, ಈ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು, ತುಂಬಾ ಹಿಟ್ಟಿರಬಾರ್ದು. ಈ ತರ ಬಾಲ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ನೀವು ತುಂಬಾ ಜಾಸ್ತಿ ಹೊತ್ತು ಹಿಟ್ಟು ಕಲ್ಸಿದ್ಮೇಲೆ ಇಡಬಾರ್ದು, ಇಟ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ಬೇಗ ಫ್ರೈ ಮಾಡಿ ಇಟ್ಕೊಂಡ್ಬಿಡಿ. ಸೊ ಬಾಣ್ಲಿಲಿ ಎಣ್ಣೆ ತಗೋಣ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಕರ್ಕೊಳ್ಳೋಣ. ತುಂಬಾ ಹೈ ಫ್ಲೇಮ್ ಇಟ್ರೆ ಹೊರಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಕಲರ್ ಬಂದ್ರೆ ಸಾಕು. ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರ್ಬೇಕು. ಈಗ ಒಂದು ಪ್ಯಾನ್ ತಗೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಮತ್ತೆ ಶುಂಠಿ, 1 ರಿಂದ 2 ಆನಿಯನ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 4 ರಿಂದ 5 ಹಸಿಮೆಣಸಿನ್ಕಾಯಿ. ನಿಮ್ ಖಾರ ತುಂಬಾ ಇಷ್ಟ ಆದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಸ್ವಲ್ಪ ಉಪ್ಪು ತಗೋತಾ ಇದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ಮು, ನೀವು ಬೇಕಂದ್ರೆ ಇನ್ನೊಂದು ಅರ್ಧ ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗ್ಬೇಕಿದು. ಫ್ರೈ ಆದ್ಮೇಲೆ ಈಗ ಸಾಸ್ಗಳು ಹಾಕೋಣ. ಸೋಯಾ ಸಾಸ್ 1 2 ಸ್ಪೂನು, ಚಿಲ್ಲಿ ಸಾಸ್ 1 2 ಸ್ಪೂನ್ಸು, ವಿನೇಗರ್ 1 2 ಸ್ಪೂನ್ಸು, ಮತ್ತೆ ಟೊಮ್ಯಾಟೊ ಸಾಸ್ 1 2 ಸ್ಪೂನ್ ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಮಿನಿಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈ ತಿರುಗ್ತಾ ಇರಿ. ಮತ್ತೆ ಫ್ರೈ ಆಗಿರೋದು ವೆಜ್ ಬಾಲ್ಸ್ನ ಇದಕ್ಕೆ ಹಾಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬಿಸಿ ಬಿಸಿ ಕ್ರಿಸ್ಪಿ ಆಗಿರೋ ಡ್ರೈ ವೆಜ್ ಮಂಚೂರಿಯನ್ ರೆಡಿ ಆಗುತ್ತೆ. ನೋಡಿ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಕಾಫಿ ಜೊತೆ ಇಲ್ಲ ಟೀ ಜೊತೆ ಸರ್ವ್ ಮಾಡಿದ್ರೆ ಸೂಪರ್ ಕಾಂಬಿನೇಷನ್ ಇದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ.
ದೊಡ್ಡವ್ರಿಗೂ ಕೂಡ. ನಾವು ತಿಂತಾ ಇದ್ರೆ ನಮಗೂ ತಿನ್ಬೇಕು ಅನ್ಸುತ್ತಲ್ವಾ? ನೀವು ಟ್ರೈ ಮಾಡಿ ಮನೇಲಿ. ನಿಮ್ಮ ಮಕ್ಳಿಗೆ, ನಿಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗತ್ತೆ. ಕಮೆಂಟ್ ಮಾಡಿ ಹೇಳಿ ಹೇಗ್ ಬಂದಿದೆ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.